ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಫೋಟೋನ ಹಾಕಿ ಸಚಿವರು ಕಾಣೆಯಾಗಿದ್ದಾರೆ ಅಂತ. ಕಳೆದ 3-4 ದಿನದಿಂದನೂ ಕೂಡ ಅಧಿವೇಶನಕ್ಕೆ ಬರ್ತಾ ಇಲ್ಲ. ನಾವು ಈ 5,000 ಕೋಟಿ ರೂಪಾಯಿ ಏನು ಬಡವರಿಗೆ 2,000 ಸಾವಿರ ರೂಪಾಯಿ ತಲುಪಬೇಕಾಯಿತು, ಅದನ್ನು ಮೋಸ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚಲ್ಲಿ ಹಾಕಿಲ್ಲ, ಏಪ್ರಿಲು ಮೇ ಈ ಥರದ್ದು ಹಾಕ್ಬಿಟ್ಟಿದ್ದಾರೆ. ಅಂದರೆ ಇದು ಓದಂಗೆನಾ? ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ. ನಾವು ಕೊಟ್ಬಿಟ್ಟಿದ್ದೀರಿ ಅಂತ. ಒಬ್ಬ ಮಂತ್ರಿಯಾಗಿ ಸದನವನ್ನು ತಪ್ಪು ದಾರಿಗೆ ಎಳೆಯುವಂಥದ್ದು, ಸದನದಲ್ಲಿ ಹೇಳಿಕೆ ಮಾಡಿದ್ರೆ ಅದು ಸ್ಟಿಕಾನ್ ಆಗಿರಬೇಕು. ತಪ್ಪು ಹೇಳಿದ್ರೆ ಅದಕ್ಕೆ ಶಿಕ್ಷೆ ಆಗಬೇಕು, ಇಲ್ಲ ಅಧಿಕಾರಿಗಾದರೂ ಆಗಬೇಕು. ಅವರು ನಾವು ಪದೇ ಪದೇ ಸ್ಪೀಕರ್ಗೆ ನನ್ನೇನು ಹೇಳಿದ್ರಿ, ಕರೆಸಿ ಅಂತ ಹೇಳಿದ್ರೆ ಬರ್ತಾನೆ ಇಲ್ಲ. ಏನು ಮಂತ್ರಿ ಏನು ಚಂದ್ರಲೋಕಕ್ಕೆ ಹೋಗಿದ್ದಾರಾ? ಸ್ಯಾಟಲೈಟ್ ಕಳಿಸ್ಬೇಕಾ? ಸದನದಲ್ಲಿ ಉತ್ತರ ಕೊಡಬೇಕಾಯ್ತು. ಆ ಧರ್ಮ ಕೊಡ್ಲಿ, ತಪ್ಪು ಕೊಟ್ಟಿದ್ರೆ ಕ್ಷಮಾಪಣೆ ಕೇಳಬೇಕು. DBTಯಲ್ಲಿ ಬರೋ ದುಡ್ಡು ಎಲ್ಲೂ ಮಿಸ್ ಆಗಲ್ಲ, ಬಿಜೆಪಿ ಅವ್ರು ನಾಟಕ ಮಾಡ್ತಿರೋದು ಇದು ಅಂತ ಹೇಳ್ತೀರಾ? DBT ಮಾಡಂಗಿದ್ರೆ ಉತ್ತರ ಯಾಕೆ ಕೊಟ್ರಿ ನೀವು? ಸದನದಲ್ಲಿ DBT ಆಗಿದೆ ಅಂತ ಉತ್ತರ ಯಾಕೆ ಕೊಟ್ರಿ? ಆಗಿಲ್ಲಲ್ಲ. ದಾಖಲೆ ಕೊಟ್ಟಿದ್ದೀನಿ, ನಾನು ದಾಖಲೆ ಕೊಟ್ಟಿದ್ದೀನಿ, 8 ಜಿಲ್ಲೆ ದಾಖಲೆ ಕೊಟ್ಟಿದ್ದೀನಿ. 2 ತಿಂಗಳು ಕೊಟ್ಟೇ ಇಲ್ಲ. ಮೋಸ ಮಾಡಿದ್ದಾರೆ. ಸದನಕ್ಕೆ ತಪ್ಪುದಾರಿ, ಸುಳ್ಳು ಹೇಳೋದು ಕೂಡ ಅಪರಾಧ. ಸುಳ್ಳು ಹೇಳಿದ್ದಾರೆ, ಅಪರಾಧಕ್ಕೆ ಶಿಕ್ಷೆ ಆಗಬೇಕು. ನಾವು ಇದೇ ಥರ ಏನಾನ ಮಾಡಿದ್ರೆ ನಾವು ಇವತ್ತು ಧರಣಿನೂ ಕೂಡ ಮಾಡೋಕ್ಕೆ ಹಿಂಜರಿಯಲ್ಲ. ನಮಗೆ ಉತ್ತರ ಬೇಕು, ಅವರಾಗಿರೋ ತಪ್ಪಿಗೆ ಕ್ಷಮಾಪಣೆ ಕೇಳಬೇಕು, ಇಲ್ಲ ಯಾರು ಅಧಿಕಾರಿ ಆಗಿದ್ದಾರೆ ಅವ್ರು ಶಿಕ್ಷೆ ಆಗಬೇಕು. 5,000 ಕೋಟಿ ರೂಪಾಯಿ ಏನು ಸಾಮಾನ್ಯ ಹಣ ಅಲ್ಲ. ಹಂಗಾರೆ ಕೊಡಬೇಕಾದ್ರೆ ನೀವು ಅಲ್ಲಿಂದಾನೇ ಶುರು ಮಾಡಬೇಕಾಯ್ತು. ಫೆಬ್ರವರಿ ಮಾರ್ಚ್ ಕೊಟ್ಕೊಂಡು ಏಪ್ರಿಲ್ ಕೊಡಬೇಕಾಯ್ತು. ಅದಂಗೆ ಫೆಬ್ರವರಿ ಮಾರ್ಚ್ ಬಿಟ್ಬಿಟ್ಟು ಏಪ್ರಿಲ್ ದುಡ್ಡು ಕೊಡ್ತೀರಾ ನೀವು? ಎಲ್ಲಾನ ಇತಿಹಾಸ ಇದೆಯಾ ಇದು? ಅದರಿಂದ ಇಲ್ಲಿ ಸರ್ಕಾರ ಮೋಸ ಮಾಡ್ತಾ ಇದೆ, ಬಡವರ ಹಣ ತಿಂತಾ ಇದ್ದಾರೆ. ಹೇಳಿದ್ದೇನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಮೋಸ ಯಾಕೆ ಮಾಡ್ತಾ ಇದ್ದಾರೆ? ಅದು ಬಿಜೆಪಿ ಪ್ರಶ್ನೆ. ಬಿಜೆಪಿ ಬಂದಿರುವಂತದ್ದು ವಿಜೇಂದ್ರ ಅವರು 2 ದಿನದಿಂದ ಕಾಣಿಸ್ತಾ ಇಲ್ಲ, ಅದನ್ನ ಯಾಕೆ ಬಿಜೆಪಿ ಅವ್ರು ಕೇಳ್ತಿಲ್ಲ ಅಂತ? ಇಲ್ಲ, ಹೊಸದಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗ್ಯವ್ರೆ, ಅವ್ರು ಭೇಟಿ ಮಾಡೋಕ್ಕೆ ವಿಶ್ ಮಾಡೋಕ್ಕೆ ಹೋಗಿದ್ದಾರೆ. ನಾವು ಆದರೆ ಅಧಿವೇಶನ ನಡೆಯೋದ್ರಿಂದ ಹೋಗೋಕ್ಕಾಗಿಲ್ಲ. ಅಧಿವೇಶನ ಆದಮೇಲೆ ನಾನು ಹೋಗಿ ವಿಶ್ ಮಾಡ್ತೀನಿ. ನೋಡ್ರಿ ಈಗ ಮಹಾತ್ಮ ಗಾಂಧೀಜಿಯವರು ರಾಮನ ಭಕ್ತರವರು, ಅವರು ಕೊನೆಯವರೆಗೂ ರಾಮ ಅಂತ ಹೇಳ್ತಾ ಇದ್ರು. ಈಗ ರಾಮ ಹೆಸರಿಟ್ರೆ ಏನು ತಪ್ಪು? ರಾಮನ ಆದರ್ಶ, ಗಾಂಧೀಜಿಯವರ ಆದರ್ಶ, ಇವೆಲ್ಲನೂ ಕೂಡ ನಾವು ಬಿಜೆಪಿ ಪಾಲನೆ ಮಾಡ್ತಾ ಇದ್ದೀರಲ್ಲ. ಗಾಂಧೀಜಿಯವರ ಆದರ್ಶ ಮುಖ್ಯ. ಅದರಿಂದ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ, ಅದಕ್ಕೆ ರಾಮನ ಹೆಸರು ಇಟ್ಟಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೀರಿ. ಕಾಂಗ್ರೆಸ್ ಅವ್ರಿಗೆ ಬೇರೆ ಏನು ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೆ ಮಾಡ್ತಾವ್ರೆ ಅಷ್ಟೇ.